ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ಶುಕ್ರವಾರ ಇವತ್ತು ಸಂಕಷ್ಟ ಚತುರ್ಥಿ ಕೂಡ ಇತ್ತು. ನಾನೇನು ವ್ರತ ಮಾಡ್ತಿಲ್ಲ, ಪೂಜೆ ಅಷ್ಟೇ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಕೂಡ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಬಾಯ್ಲರ್ ವಾಟರ್ ಹೀಟರ್ನ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸಂಜೆ ಹಾಗೆ ತೊಗೊಂಡು ಬಂದರು. ಆ ಬಟ್ಲದು ಮೊದಲು ಅಂಡೆ ಒಲೆ ಇತ್ತು, ಅದನ್ನು ತೆಗ್ದು ಇರಲಿಲ್ಲ, ಏನೂ ಇಲ್ಲ. ಇವರು ಮಧ್ಯಾಹ್ನ ತೊಗೊಂಡು ಬರ್ತೀನಿ, ಅದನ್ನು ಹಾಕ್ಕೊಟ್ಟು ಬರ್ತಾರೆ ಅಂತ ಹೇಳಿದ್ರ. ಅದನ್ನು ಅವ್ರು ಬರೋ ಅಷ್ಟೊತ್ತಿಗೆ ಅಂಡೆ ಒಲೆನ ಎಲ್ಲ ತೆಗೆದ್ವು. ನಾನು ತಾತ ಅಮ್ಮ ಇದ್ವಲ್ಲ ಮನೆ ಹತ್ರ, ನಾವೇನೇ ತೆಗೆದ್ವು. ನಮ್ಮನೆಯವರು ಸಂಜೆ ಬಂದರು. ಅವರು ಕೂಡ ಸಂಜೆ ಬಾಯ್ಲರ್ನ ಜೋಡಿಸ್ಕೊಡೋರು ಅವರು ಕೂಡ ಬಂದಿದ್ದರು. ಪೈಪ್ಲೈನ್ ಎಲ್ಲ ಮಾಡಬೇಕಾಗಿತ್ತು. ಬಂದು ಅವರು ಸಂಜೆನೇ ಎಲ್ಲ ಜೋಡಿಸ್ಕೊಟ್ರು. ಇವತ್ತು ಶುಕ್ರವಾರ ದಿನ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಲೆ ಎಲ್ಲ ಹಚ್ಚಿ ಅಂತ ಹೇಳಿದ್ರು. ನಾವು ಪೂಜೆ ಮಾಡಿ ಒಲೆ ಹಚ್ಚಿ ಬಾಯ್ಲರ್ ನೀರು ಬಿಸಿ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವು. ಹಾಗೆಯೇ ನಾವು ಈ ಸಲ ಬಟ್ಲನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವು. ಇದು ನಾವು ಈಗಿರೋ ಮನೆ. ಆವಾಗ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಹೊಸ ಮನೆಗೇ ಬತ್ತಲು ಟಾಯ್ಲೆಟು ಎಲ್ಲ ಇದು ಮಾಡಿಕೊಟ್ಟಿದ್ರು. ಮೊದಲೇ ನಾವು ಇರೋದೆಲ್ಲ ಒಂದು ಸ್ವಲ್ಪ ಹಳ್ಳಿ ಅಲ್ವಾ, ಹಳ್ಳಿದು ಆಗಿನ ಕಾಲದವ್ರ ಥರನೇ ಮಾತಾಡ್ತಾರೆ. ಬತ್ತಲು ಟಾಯ್ಲೆಟು ಒಳಗಡೆ ಎಲ್ಲ ಇರಬಾರ್ದು ಅಂತ ಹೇಳಿ, ಹಾಗಾಗಿ ಇದು ಮಾಡಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ರೂಮ್ ಮಾಡಿಕೊಂಡು ಮನೆ ಕಟ್ಕೊಬೇಕಾದ್ರೆ ಇವಾಗ ಇದನ್ನು ಹಳೆ ಮನೆಗೆ ಇದು ಅಟ್ಯಾಚ್ ಆಗಿದೆ, ಇಲ್ಲೇ ಮಾಡ್ಕೊಳ್ಳೋಣ ಅಂತಿದ್ವು. ಹಳೆ ಮನೆಯನ್ನು ಬಿಟ್ಟು ಇದೊಂದು ತೆಗಿಬೇಕು ಅಂದರೆ ಹಳೆ ಮನೆ ಅದು ಇನ್ನೊಂದು ಸ್ವಲ್ಪ ದಿವಸ ಇರುತ್ತೆ ಅಷ್ಟೇ, ಅಷ್ಟು ದಿನ ಇರಲಿ. ಅದು ಹಳೆ ಮನೆ ಬಿದ್ದ ಮೇಲೆ ಇದನ್ನೆಲ್ಲ ಸಮ ಮಾಡಿಸ್ಕೊಂಡು ಬಟ್ಲು ಇದನ್ನು ಎಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಮತ್ತು ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿದ್ದ ದುಡ್ಡನ್ನು ಬೇರೊಂದು ಕಡೆ ಇನ್ವೆಸ್ಟ್ ಮಾಡೋಕ್ಕಾಗುವಂಥ ಸಂದರ್ಭ ಕೂಡ ಬಂತು. ಹಾಗಾಗಿ ಅಲ್ಲಿ ದುಡ್ಡನ್ನೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ, ಅಲ್ಲಿಗೆ ಹೋದಾಗ ಹೇಳ್ತೀನಿ. ನಮಗೆ ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಮಗೆ ಸಕ್ಸಸ್ಸನ್ನು ಸಿಗ್ತಾಯಿದೆ. ಹಾಗೆ ನಾನು ಶನಿವಾರದ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ, ಮಕ್ಕಳು ಕೂಡ ರಜೆ ಇದೆ. ಮಗಳು ಹೇಳ್ತಾ ಇದ್ಲು, ಅಮ್ಮ ರಜೆ ಇದ್ದಿದ್ದ ದಿವಸ ನೀನು ರೊಟ್ಟಿ ಮಾಡಿ ಮಶೊಪ್ಪನ್ನು ಮಾಡಿ ಕೊಡ್ಬೇಕು ನನಗೆ ಅಂತ ಹೇಳ್ತಾ ಇದ್ಲು. ಇವತ್ತು ಮನೆಯಲ್ಲಿ ಸೊಪ್ಪು ಕೂಡ ಇತ್ತು, ಹಾಗಾಗಿ ಮಶೊಪ್ಪು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೊಟ್ಟಿಗೆ ರವೆ ಮತ್ತು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೆ, ಅಕ್ಕಿ ಹಿಟ್ಟಿಲ್ಲ, ಹಾಗಾಗಿ ರವೆ, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಸಿರಿಧಾನ್ಯಗಳ ಹಿಟ್ಟು ಕೂಡ ಸ್ವಲ್ಪ ಮಿಕ್ಸ್ ಇದೆ, ಎಲ್ಲ ಮಿಕ್ಸ್ ಇದೆ. ರೊಟ್ಟಿ ಮಾಡಿ ಮಶೊಪ್ಪನ್ನು ಮಾಡಿದ್ದೀನಿ. ಮಶೊಪ್ಪು ಮಧ್ಯಾಹ್ನ ಅಮ್ಮ ಅವರಿಗೆ ಮುದ್ದೆ ಬೇಕು ಅಂದರೆ ಮುದ್ದೆ ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡಿದ್ದೀನಿ. ಮಧ್ಯಾಹ್ನ ಬಿರಿಯಾನಿ ಮತ್ತು ಚಾಪ್ಸ್ನ ಮಾಡಬೇಕು. ಇವತ್ತಿನ ತಿಂಡಿ ನಂದು ಇದೇನೆ, ರೊಟ್ಟಿ, ಮಾವಿನ ಹಣ್ಣು, ಸೌತೆಕಾಯಿ, ನನ್ನ ಈ ದಿನದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಬಿರಿಯಾನಿ ಮಾಡೋಣ ಅಂಥೇಳಿ ಬಿರಿಯಾನಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಐಟಮ್ಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆಯೇ ಅರಿಶಿನ, ಗರಂ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಟೊಮೊಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಟೇಸ್ಟಿಗೋಸ್ಕರ ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ, ಸ್ವಲ್ಪ ಮೊಸರು ಕೂಡ ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ರಂತೂ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಾಪ್ಸ್ ಮಾಡೋದಕ್ಕೆ ಹಾಗೆಯೇ ಬಿರಿಯಾನಿ ಮಾಡೋದಕ್ಕೆ ಬೇರೆ ಬೇರೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಮುಂಚೆ ಅಡುಗೆ ಎಲ್ಲ ಒಲೆಯಲ್ಲೇ ಮಾಡಬೇಕಾಗಿತ್ತು, ತಿಂಡಿ ಒಂದು ಗ್ಯಾಸ್ ಸ್ಟವ್ನಲ್ಲಿ ಮಾಡಬೇಕಾಗಿತ್ತು. ಇವಾಗ ಮನೆಗೆ ಪೇಂಟ್ ಎಲ್ಲ ಮಾಡಿಸಾದ್ಮೇಲೆ ಒಲೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹಾಗೆಯೇ ಜಾಸ್ತಿ ಜನ ಬಂದರೆ ಚಿಕ್ಕ ಗ್ಯಾಸ್ ಸ್ಟವ್ನಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಚಿಕ್ಕದನ್ನೇ, ಅಂದರೆ ಡೈಲಿ ಯೂಸ್ಗೆ ತಗೊಳೋದಿಲ್ಲ, ಇದನ್ನ ಈ ಒಲೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 15 ಜನಕ್ಕಾದರೂ ಅಡುಗೆ ಮಾಡ್ಬೋದು, ಅಷ್ಟಿದೆ ಗ್ಯಾಸ್ ಸ್ಟವ್. ಅದನ್ನು ತೊಗೊಂಡಿದ್ದೀನಿ. ಈಗ ನಾನು ಬಿರಿಯಾನಿ ಮಾಡ್ತಾಯಿರೋದು
ಒಂದು 12 ಜನಕ್ಕಾಗುವಷ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗಾಗಿ ಗ್ಯಾಸ್ ಸ್ಟವ್ನ ತೊಗೊಂಡು ಬಂದು ಇಟ್ಕೊಂಡು ಇದರಲ್ಲಿ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ, ಪಲಾವ್ ಎಲೆ, ಹಾಗೆಯೇ ಚಕ್ಕೆ, ಲವಂಗ, ಮೊಗ್ಗು, ಇದನ್ನೆಲ್ಲ ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಟೊಮೊಟೊ ಹಾಕಿದ್ದೆ. ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿಲ್ಲ ನಾನು, ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಅದನ್ನು ಕೂಡ ರುಬ್ಬಿ ಹಾಕಿ ಇದಕ್ಕೆ ಫ್ರೈ ಮಾಡಿ ಚಿಕನ್ನ ತೊಳೆದು ಹಾಕಿ ಉಪ್ಪನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಇದಕ್ಕೆ ಅರಿಶಿನ ಹಾಗೆಯೇ ಹಾಕಿ ಕೈ ಆಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿದ್ರೆ ಮಸಾಲೆಯಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಕನ್ಗೆಲ್ಲ ಮಸಾಲೆ ಎಲ್ಲ ಹತ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1-2 ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡ್ತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಮಸಾಲೆ ಹಾಕ್ತೀವಲ್ಲ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡ್ತಾಯಿದ್ದೀನಿ. ನಾವು ಮಸಾಲೆ ಹಾಕಿ ಫ್ರೈ ಮಾಡಿದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಆವಾಗ ಚೆನ್ನಾಗಿ ಹತ್ತುತ್ತೆ. ನಾನೀಗ ಇದಕ್ಕೆ ಸ್ವಲ್ಪ ಮಸಾಲೆ ಅಂದರೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. 1-1.5 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ನಾನು ಇದಕ್ಕೆ ಬೇರೆ ಬೇರೆ ಮಸಾಲೆಗಳ್ನೆಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ಗರಂ ಮಸಾಲನೂ ಕೂಡ 1.5 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ನಾನಿಲ್ಲಿ ಇದಕ್ಕೆ ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡು ಬಂದಿದ್ದೆನಲ್ಲ ಅದನ್ನು ಸೇರಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ರುಬ್ಕೊಂಡೇನೂ ಹಾಕಿಲ್ಲ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ 4-5 ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಒಂದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಒಂದು ಕಡೆ ಸೈಡಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೆ. ಇದಕ್ಕೆ ನಾನಿಲ್ಲಿ ಬಿಸಿನೀರನ್ನ ಸೇರಿಸಿದ್ದೀನಿ. ಇದು ಚೆನ್ನಾಗಿ 1-2 ಕುದಿ ಚೆನ್ನಾಗಿ ಬರೋವರೆಗೂ ಅಕ್ಕಿ ಹಾಕೋದೇನು ಬೇಡ. ಇದಕ್ಕೆ ನಾನು ಚೆನ್ನಾಗಿ ಮಸಾಲೆಯಲ್ಲಿ ಇದನ್ನು ಹುರಿದಿರೋದ್ರಿಂದ ಚಿಕನ್ನು ಕೂಡ ಬೇಗ ಬೆಂದಿರುತ್ತೆ ನೋಡಿ. ಇದೆಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೆ ಅಕ್ಕಿನೂ ಕೂಡ ಹಾಕಿ ನಂತರ ನಾನು ಕಾಯನ್ನು 1-2 ಹಿಡಿಯುವಷ್ಟು ಕಾಯನ್ನು ರುಬ್ಬಿ ಹಾಕಿದ್ದೀನಿ. ಉಪ್ಪನ್ನು ನಾನು ಚಿಕನ್ ಹುರ್ಕೊಳ್ಬೇಕಾದ್ರೇ ಹಾಕ್ಕೊಂಡಿದ್ದೆ. ಅದನ್ನು ಹಂಗೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಆಡ್ಕೊಳ್ಳಿ ಅಂತ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಚಿಕನ್ ಚಾಪ್ಸ್ ಮಾಡೋದಕ್ಕೂ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸೋಂಪು ಕಾಳು, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಎಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಚಾಪ್ಸು ಕೂಡ ರೆಡಿ ಮಾಡಿದೆ. ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಮಧ್ಯಾಹ್ನಕ್ಕೆ ಊಟ ಕೊಟ್ಕೊಳಿಸ್ಬೇಕಾಗಿತ್ತು, ಊಟಕ್ಕೆ ಬಿರಿಯಾನಿನ, ಹಾಗಾಗಿ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ನಮ್ಮನೆಯವರು ಕೂಡ ಮಧ್ಯಾಹ್ನ ಕೆಲಸಕ್ಕೆ ಹೋಗಿದ್ರಲ್ಲ, ಬಂದು ಮತ್ತೆ ಊಟ ತೊಗೊಂಡು ಆಫೀಸ್ಗೆ ಹೋದರು. ಹಾಗೆಯೇ ನೋಡಿ, ನಮ್ಮನೇಲೊಂದು ಪುಟಾಣಿ ಬೆಕ್ಕನ್ನು ಸಾಕಿದ್ದೀವಿ. 2 ಬೆಕ್ಕಿದೆ, ದೊಡ್ಡದೊಂದು ಚಿಕ್ಕದೊಂದು. ಸೋಫಾ ಮೇಲದ ಬಟ್ಟೆ ಎಲ್ಲ ಬಿಟ್ಟಿಲ್ಲ, ಸಖತ್ತು ತೀಟೆ ಮಾಡುತ್ತೆ. ಮಗಳು ಓದ್ಕೊಳ್ತಾ ಇದ್ದಾಳೆ, ಬೆಳಗ್ಗೆ ಓದ್ಕೊಳೋದಕ್ಕೂ ಬಿಡ್ತಿಲ್ಲ, ತೀಟೆ ಮಾಡ್ತಾ ಇದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.